ಹೇಳ್ಬೇಕಂದ್ರೆ ಈ ದೇಶದಲ್ಲಿ 75% ಜನಸಂಖ್ಯೆ ಹಳ್ಳಿನಲ್ಲಿ ಜೀವನ ಮಾಡ್ತಾರೆ. ಹೇಳ್ಬೇಕಂದ್ರೆ ಈ ದೇಶದಲ್ಲಿ 7% ಜನ ಒಕ್ಕಲುತನ ಮಾಡ್ತಾರೆ. ಹೇಳ್ಬೇಕಂದ್ರೆ ಈ ದೇಶವನ್ನ ರೈತ ಪ್ರಧಾನ ದೇಶ ಅಂತ ಕರೆಯಲ್ಪಡಲಾಗುತ್ತೆ. ಮತ್ತೆ ಈ ಎಲ್ಲ ವಿಷಯಗಳು ಕೇವಲ ಹೇಳೋಕೆ ಅಷ್ಟೇ ಸೀಮಿತ. ಅಧಿಕಾರಿಗಳ ವಿಷಯ ಬಂದಾಗ, ನ್ಯಾಯಾಲಯದ ವಿಷಯ ಬಂದಾಗ ಅದೇನೋ ಗೊತ್ತಿಲ್ಲ, ಈ ರೈತರ ಕೂಗು ಕಣ್ಮರೆಯಾಗುತ್ತದೆ. ಮತ್ತೆ ರೈತ ತನ್ನ ಹಕ್ಕು ಪಡೆಯಲು ತನ್ನ ಮಾಲೀಕನ ಬಳಿ ಹೋದಾಗ ಏನಾಗುತ್ತೆ ಅದು ನೋಡಿ ಬರೋಣ. ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಮಂತ್ರಿಯವರ ಬಂಗಲೆಗೆ. ಇಲ್ಲಿ ರೈತ ಒಬ್ಬ ಸಹಾಯ ಸಿಗುತ್ತೇನೋ ಅಂತ ಭರವಸೆ ಇಟ್ಕೊಂಡು ಬಂದಿದ್ದಾನೆ. ಯಜಮಾನ್ರೆ, ಸರ್ಕಾರದಿಂದ ಸ್ವಲ್ಪ ಪರಿಹಾರ ಸಿಗುತ್ತಾ? ಸಹಾಯ ಗಿಹಾಯ ಅಲ್ಲ ಸರಿ, ಮೊದಲು ಇದ್ದೇಳು, ನೀನು ಒಳಗೆ ಹೇಗೆ ಬಂದೆ? ಅಂದರೆ ಏನು ಅರ್ಥ ಯಜಮಾನ್ರೆ? ನಾನು ಕೇಳ್ತಿದ್ದೀನಿ, ಅದು ಹೇಗೆ ಬಂದ್ಬಿಟ್ಟೆ ಈ ಮುಖ ಇಟ್ಕೊಂಡು? ಮನೆಯಿಂದ ಹೊರಟಿದ್ದೆ ಯಜಮಾನ್ರೆ. ಮೊದಲು ಸೈಕಲ್ನಲ್ಲಿ 4-5 ಕಿಲೋಮೀಟರ್ ಚಲಿಸಿದೆ. ಆಮೇಲೆ ಅಣ್ಣ ಒಬ್ರು ಲಿಫ್ಟ್ ಕೊಟ್ಟರು. ಅದಾದ್ಮೇಲೆ ನಿನ್ನೆ ರಾತ್ರಿ ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟೆ. ನಿಮ್ಮ ವಾಚ್ಮ್ಯಾನ್ ಏನಂದ ಅಂದರೆ ಯಜಮಾನರು ಮಲಗಿದ್ದಾರೆ, ಬೆಳಗ್ಗೆ ಮಾತಾಡುವಂತೆ. ಅದಕ್ಕೆ ನಾನು ನಿಮ್ಮ ಮನೆ ಮುಂದೆ ಪೇಪರ್ ಹಾಸಿ ಮಲಗಿಬಿಟ್ಟೆ ಯಜಮಾನ್ರೆ. ಮತ್ತೆ ಬೆಳಗ್ಗೆ ನಾನು ವಾಚ್ಮ್ಯಾನ್ಗೆ ಒಳಗೆ ಬಿಡು ಅಂತ ಹೇಳಿದಾಗ ಅವನು ನನ್ನ ಮಾತು ಕೇಳೋಕೆ ರೆಡಿನೇ ಇರಲಿಲ್ಲ. ಹೇಳೋಕೆ ಶುರು ಮಾಡಿದ, ಮಂತ್ರಿಯವರು ನಿಮ್ಮ ಥರ ಕೀಳ್ ಜನರನ್ನ ಭೇಟಿ ಆಗೋಲ್ಲ. ನಾನೇ ಹೇಳಿದೆ, ನಾವೇನು ಕೀಳ್ ಜನ ಏನೂ ಅಲ್ಲ, ನಾವು ಬಡವರು, ಆದರೆ ಕೀಳ್ ಜನ ಅಲ್ಲ. ಕೀಳು ಅಂದರೆ ಆ ಮನುಷ್ಯ ಯಾರು ಬಡವರ ಓಟ್ ಪಡೆದು ದೊಡ್ಡ ದೊಡ್ಡ ಪರ್ವತದಷ್ಟು ಕಟ್ಟಡಗಳನ್ನು ಕಟ್ಟಿ ನಾಯಿ ಥರ ವಾಚ್ಮ್ಯಾನ್ನ ಆಚೆ ಕೂರಿಸಿ ಒಳಗೆ ಕೂರ್ತಿರ್ತಾನೋ ಅವನೇ. ಇವನ ಮನೆ ಬಾಗಿಲು ದೊಡ್ಡ ದೊಡ್ಡ ಗಾಡಿಗಳಿಗೆ ತೆರೆದಿರುತ್ತೆ. ಮತ್ತೆ ಕಿತ್ತೋಗಿರೋ ಚಪ್ಪಲಿ ಹಾಕಿರೋರನ್ನ ಒಳಗೆ ಬಿಡೋಲ್ಲ. ನಾನು ಒಮ್ಮೆ ಕೇಳ್ಕೊಂಡೆ, ರೀ ವಾಚ್ಮ್ಯಾನ್ರೇ, ನಮ್ಮನ್ನ ಒಳಗೆ ಬಿಡಿ. ಆದರೆ ನನ್ನ ಮಗ ಮಾತೆ ಕೇಳೋಕೆ ರೆಡಿ ಇರಲಿಲ್ಲ. ನಾನು ಹೇಳಿದೆ, ನೋಡಿ ಅಣ್ಣ, ಒಳಗೆ ಬಿಡು, ಇಲ್ಲ ಅಂದರೆ ಕೈಯಲ್ಲಿ ಒಂದು ಕೋಲ್ ಕಾಣಿಸ್ತಿದ್ಯಲ್ವಾ, ಅದನ್ನು ಉಪಯೋಗಿಸಕ್ಕೂ ಬರುತ್ತೆ ನನಗೆ. ಬಡ್ಡಿ ಮಗ ಬಂದೂಕು ಎತ್ತಿ ತೋರಿಸಿದ. ಅಣ್ಣ ದಯವಿಟ್ಟು ಒಳಗೆ ಬಿಡು, ಇಲ್ಲ ಅಂದರೆ 10-15 ಏಟು ಹಾಕಿಬಿಡ್ತೀನಿ ಅಂದೆ. ಬಾಡಿಗೆಯಲ್ಲಿರೋ ನಾಯಿ ನನಗೆ ಬೈಯಲು ಶುರು ಮಾಡಿದ. ಅವನು ಬಂದೂಕು ತೆಗೆಯೋಕೆ ಮುಂಚೆ ನಾನು ನನ್ನ ಕೋಲು ತೆಗೆದೆ, ಕೊಟ್ಟೆ ನನ್ನ ಮಗನಿಗೆ ಸರಿಯಾಗಿ. ಟಪ 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 ಟಪ. ಹೇಳ್ಬೇಕಂದ್ರೆ 10-15 ಕೋಲುಗಳ ಬಗ್ಗೆ ಮಾತಾಡಿದ್ದೆ. ಅದೇ ನಿಮ್ಗಂತೂ ಗೊತ್ತಿರ್ಬೇಕಲ್ಲ ಯಜಮಾನ್ರೆ, ರೈತ ಅಂತೂ ಓದು ಬರಹದಲ್ಲಿ ಕಮ್ಮಿ ಅಂತ. ನಾನು ಅಂತೂ ಎಣಿಸೋದೆ ಮರ್ತೋದೆ. ಒಂದೇ ಸಮ ಏಟ್ ಮೇಲೆ ಏಟು ಕೊಟ್ಟೆ. ಕೆಳಗೆ ಬೀಳೋವರೆಗೂ ಸರಿಯಾಗಿ ಕೊಟ್ಟೆ. ಅದೇ ಕೆಳಗೆ ಬಿದ್ಮೇಲೆ ಅಂತೂ ನಿಮ್ಮ ಮನೆಯ ಬಾಗಿಲನ್ನ ಗೌರವದಿಂದ ತೆರೆದು ನಿಮ್ಮನ್ನ ಭೇಟಿಯಾಗಲು ಬಂದಿದ್ದೀನಿ ಯಜಮಾನ್ರೆ. ನಾನು ರಾಮನ ಬಗ್ಗೆ ಕೇಳಿದ್ರೆ ರಾಮಾಯಣನೇ ಹೇಳ್ಬಿಟ್ಟೆ. ಹೇಳು, ಏನು ನಿನ್ನ ಸಮಸ್ಯೆ? ಬೇಗ ಹೇಳು. ನಾನು ನನ್ನ ಅಸಲಿ ಯಜಮಾನರನ್ನ ನೋಡ್ಬೇಕಾಗಿದೆ, ವ್ಯಾಪಾರಸ್ಥರನ್ನ ಭೇಟಿಯಾಗಲು ಹೋಗ್ಬೇಕಿದೆ. ಕೇಳಿದೆ, ನಿಮ್ಮ ದೊಡ್ಡ ಮಿತ್ರರೊಬ್ಬರು ನಮ್ಮ ಹಳ್ಳಿಯಲ್ಲಿ ಫ್ಯಾಕ್ಟ್ರಿ ತೆರೆದಿದ್ದಾರೆ. ಮತ್ತೆ ಫ್ಯಾಕ್ಟ್ರಿಗೋಸ್ಕರ ನಮ್ಮ ಹಳ್ಳಿಯ ಜನರನ್ನ ನಮ್ಮ ಹೊಲ ಗದ್ದೆಗಳಿಂದ ಆಚೆ ಕಳಿಸಿದ್ದಾರೆ. ಅಯ್ಯೋ, ಫ್ಯಾಕ್ಟ್ರಿ ತರಲಿಲ್ಲ ಅಂದರೆ ಅಭಿವೃದ್ಧಿ ಹೇಗೆ ಆಗುತ್ತೆ? ನೀವುಗಳಂತೂ ಓದು ಬರಹ ಗೊತ್ತಿಲ್ಲದೆ ಮೂರ್ಖರಾಗೇ ಇರ್ತೀರಾ. ಕಮ್ಮಿ ಓದು ಬರಹ ಗೊತ್ತಿದೆ ಯಜಮಾನ್ರೆ, ಆದರೆ ದೇವರು ನಮಗೆ ಒಳ್ಳೆ ಬುದ್ಧಿ ಅಂತ ಕೊಟ್ಟಿದ್ದಾನೆ. ನಿಮ್ಮ ಭಾಗ್ಯಶಾಲಿಗಳಾದ ಬಿಸ್ನೆಸ್ ಮ್ಯಾನ್ ಸ್ನೇಹಿತರು ಬರಭೂಮಿ ಮೇಲೂ ಫ್ಯಾಕ್ಟ್ರಿ ತೆರಿಬಹುದಿತ್ತು. ಮತ್ತೆ ನಮಗೆ ಗೊತ್ತಿದೆ ಏನಕ್ಕೆ ನಮ್ಮ ಫಲವತ್ತಾದ ಭೂಮಿಲಿ ಏಕೆ ಫ್ಯಾಕ್ಟ್ರಿ ತೆರೆದಿದ್ದಾರೆ. ಏಕೆಂದರೆ ನಮ್ಮ ಜಾಗ ಹೈವೇ ಹತ್ತಿರ ಇದೆ. ಫ್ಯಾಕ್ಟ್ರಿ ಅಂತೂ ಹೈವೇಯ ಜಾಗದಲ್ಲಿ ದೂರದ ಒಂದು ಜಾಗದಲ್ಲಿ ತೆರಿಬಹುದಿತ್ತು. ಎಲ್ಲಿ ಸರ್ಕಾರಿ ಜಾಗ ಇದೆಯೋ ಅಲ್ಲಿ. 2 ಕಾಸು ಗಳಿಸು ನನ್ನ ಮಗನೇ, ನನಗೆ ಹೇಳ್ಕೊಡ್ತೀಯ ಯಾವ ಕೆಲಸ ಹೇಗೆ ಮಾಡಬೇಕು ಅಂತ. ನಾವು ನಿಮ್ಮ ಒಳ್ಳೆಯದಕ್ಕೆ ಈ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಷ್ಟು ವರ್ಷ ಅಂತ ವಕಾಲತನ ಮಾಡ್ತಾ ಇರ್ತೀಯ. ನಾವು ನಿಮ್ಮ ಜಮೀನಿನಲ್ಲಿ ಫ್ಯಾಕ್ಟ್ರಿ ತೆರಿತಾ ಇದ್ದೀವಿ. ಅದರ ಜೊತೆ ಆ ಫ್ಯಾಕ್ಟ್ರಿಲಿ ಸ್ವಲ್ಪ ಶಕ್ತಿಶಾಲಿ ಕೆಲಸನೂ ನಿಮಗೆ ಕೊಡಿಸ್ತೀವಿ. ಇವಾಗಲಾದರೂ ಖುಷಿ ಆಯ್ತಾ? ಎಲ್ಲಿದೆ ಖುಷಿ ಯಜಮಾನ್ರೆ? ರೈತ ಬಡವ ಇರ್ತಾನೆ, ಮತ್ತೆ ಅವನ ಜಮೀನಿನ ಯಜಮಾನನಾಗಿರ್ತಾನೆ. ನಾವು ಯಾಕೆ ಬೇರೆಯವರ ಕೆಲಸ ಮಾಡಲು ಪ್ರಯತ್ನ ಮಾಡಬೇಕು? ಅಣ್ತಮ್ಮ, ನಿನ್ನ ಹತ್ತಿರ ಆಪ್ಷನ್ ಇದೆ. ಶಕ್ತಿಶಾಲಿ ಕೆಲಸ ಮಾಡು ಅಥವಾ ಭಿಕ್ಷೆ ಬೇಡು. ನನಗೇನಾಗಬೇಕಿದೆ? ನೋಡಿ ಯಜಮಾನ್ರೆ, ನಾವೇನಾದರೂ ಮಾಡೋಕೆ ನಮ್ಮ ದಾರಿ ಹಿಡಿದು ಬಿಟ್ರೆ ನೀವು ಆಮೇಲೆ ಸಮಸ್ಯೆಯಲ್ಲಿ ಸಿಕ್ಕು ಬಿಡ್ತೀರಾ. ಹಳೆ ಕಾಲದ ಥರ ಮಾತು ಆಡಬೇಡ. ಈ ಕಾಲದಲ್ಲಿ ಅದೇ ಮಾತು ಕೇಳ್ತೀವಿ, ಯಾವುದು ಮೀಡಿಯಾದಲ್ಲಿ ಬರುತ್ತೋ. ಮತ್ತು ಮೀಡಿಯಾದವರಿಗೆ ಪುರ್ಸೋತಿಲ್ಲ.
ಹಳ್ಳಿಗೆ ಹೋಗಿ ರೈತರ ಹತ್ತಿರ ಮಾತಾಡೋಕೆ. ಅವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡಿತಾರೆ. ಮೀಡಿಯಾ ಬಿಟ್ಟರೆ ನಾವು ಆ ಜನರನ್ನು ಫಾಲೋ ಮಾಡ್ತೀವಿ. ಯಾರು ಫೇಸ್ಬುಕ್ಕು ಟ್ವಿಟರ್ನಲ್ಲಿ ತಮಾಷೆ ಮಾಡ್ತಾರೆ. ನೀವು ಕೇಳಿದ್ಯಾ ಹೆಸರು ಫೇಸ್ಬುಕ್ ಮತ್ತು ಟ್ವಿಟರ್ದು? ಏನಿಲ್ಲಿ ನಿಂತಿದ್ಯಾ, ಓದು ಬರ ಗೊತ್ತಿಲ್ಲದವನೇ, ಹೋಗು ಇಲ್ಲಿಂದ. ನಾವು ನಮ್ಮ ಅಸಲಿ ಯಜಮಾನರನ್ನು ಭೇಟಿಯಾಗಿ ಹೋಗಬೇಕಿದೆ. ರೈತ ಬೇಜಾರಾಗಿ ಅವನ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತಾನೆ. ಮರುದಿನ ವ್ಯಾಪಾರದವರ ಹತ್ತಿರ ಬೇಸತ್ತ ರೈತ ಒಂದು ದೊಡ್ಡ ಸಭೆ ನಡೆಸ್ತಾನೆ. ಆ ಸಭೆಯಲ್ಲಿ ರೈತ ಮಂತ್ರಿ ಹತ್ತಿರ ಹೋಗಿ ಬಂದಿದ್ದರಿಂದ ನಿಂತ್ಕೊಂಡು ಹೇಳ್ತಾನೆ, ಅಣ್ಣಂದಿರ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಮ್ಮ ಹತ್ತಿರ ಹೇಗೆ ವ್ಯವಹಾರ ಮಾಡಿದ್ರು. ಭರವಸೆ ಇಟ್ಕೊಂಡು ಹೋಗಿದ್ದೆ, ಅವಮಾನದಿಂದ ವಾಪಸ್ ಬಂದೆ. ಮತ್ತೆ ಒಂದು ಮಂತ್ರಿಯವರು ಬಿಲ್ಕುಲ್ ಸರಿಯಾಗಿ ಹೇಳಿದರು. ಅವರು ಕೇವಲ ಒಂದಿಷ್ಟು ಜನರ ಮಾತೇ ಕೇಳ್ತಾರೆ. ಯಾರಂದರೆ ಸ್ಟುಡಿಯೋದಲ್ಲಿ ಸೂಟು ಬೂಟು ಹಾಕ್ಕೊಂಡು ಮಾತಾಡ್ತಾರೋ ಮಾತು ಕೇಳ್ತಾರೆ. ಅದೇ ಅವರು ಯಾರಂದರೆ ದಿನವಿಡೀ ಟ್ವಿಟರ್ನಲ್ಲಿ ಬೈಗುಳಗಳನ್ನು ಹೇಳ್ತಾರೆ, ಅಥವಾ ಕೆಲವು ಮಂದಿ ಫೇಸ್ಬುಕ್ನಲ್ಲಿ ಪಿಕ್ಚರ್ ಶೇರ್ ಮಾಡ್ತಾರಲ್ವಾ, ಅವ್ರ ಮಾತು ಕೇಳ್ತಾರೆ. ಮತ್ತೆ ಸ್ನೇಹಿತರೆ, ನಮಗಂತೂ ಇದರಲ್ಲಿ ಏನೂ ಗೊತ್ತಿಲ್ಲ. ಮತ್ತು ದೇಶದ 75% ಜನಸಂಖ್ಯೆಯಲ್ಲಿ ಇರೋ ಕಾರಣ ಇಲ್ಲಿ ಎಷ್ಟೋ ಕೆಲಸಗಳು ಇದೆ, ನಾವು ಮಾಡಬಹುದು. ಮತ್ತು ಇದನ್ನು ಬೇರೆ ಯಾರು ಮಾಡೋಕ್ಕೆ ಆಗಲ್ಲ. ಅದೇ ನಾವು ಸಾಮಾನ ಖರೀದಿ ಮಾಡಲಿಲ್ಲ ಅಂದರೆ ದೇಶದ ಅರ್ಧ ವ್ಯವಸ್ಥೆ ಕೂಡ ಮುಂದುವರಿಯೋಲ್ಲ. ಮತ್ತು ನಾನು ಅನ್ನ ಬೇಳೆ ಬೆಳಿಲಿಲ್ಲ ಅಂದರೆ ಇಡೀ ದೇಶ ಉಪವಾಸದಿಂದ ಸಾಯುತ್ತೆ. ನಾವೀಗ ಒಟ್ಟಿಗೆ ಬರಲಿಲ್ಲ ಅಂತ ಅಂದರೆ ದೇಶ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗಿ ಬರುತ್ತೆ. ರೈತರ ಈ ಸಭೆಯಲ್ಲಿ ಕೆಲವು ನಿರ್ಣಯಗಳು ತಗೋಬೇಕಾಗಿ ಬರುತ್ತೆ. ಮತ್ತೆ ಅದರ ಪರಿಣಾಮ ಈ ರೀತಿ ಆಗುತ್ತೆ. ಮೊದಲು ರೈತ ಸಿಟಿಗಳಲ್ಲಿ ತರಕಾರಿಗಳನ್ನು ಮಾರಲು ಬಂದು ಮಾಡಿರ್ತಾನೆ. ಯಾವಾಗ ಸಿಟಿಗಳಲ್ಲಿ ತರಕಾರಿಗಳು ಬರಲು ಬಂದಾಗುತ್ತೋ ಆಗ ಸಿಟಿಯಲ್ಲಿ ವಾಸಿಸೋ ಜನರು ಟ್ವಿಟರ್ಗಳಲ್ಲಿ ಬೈಗುಳಗಳಿಂದ ಕಿರ್ಚಾಡಲು ಪ್ರಾರಂಭಿಸುತ್ತಾರೆ. ಮತ್ತೆ ಮೀಡಿಯಾದವರು ಈ ಸ್ಟೋರಿ ಕವರ್ ಮಾಡಲು ಹಳ್ಳಿಗೆ ಬರುತ್ತಾರೆ. ರೈತ ಹೇಳ್ತಾನೆ, ಯಾವಾಗವರೆಗೂ ನಮ್ಮ ಸಮಸ್ಯೆ ಪರಿಹಾರ ಸಿಗಲ್ವೋ ಅಲ್ಲಿವರೆಗೂ ಮನೆಗೆ ತರಕಾರಿಗಳು ಸಿಗಲ್ಲ, ಮತ್ತೆ ಚಾಯ್ಗೆ ಹಾಲು ಸಿಗೋಲ್ಲ. ಇದಾದ ಮೇಲೆ ರೈತ ಸಿಟಿಯಲ್ಲಿ ಇರೋ ಅಂಗಡಿಗಳಿಂದ ವಸ್ತುಗಳನ್ನು ಖರೀದಿ ಮಾಡಲು ನಿಲ್ಲಿಸಿಬಿಡ್ತಾನೆ. ಅಂಗಡಿಯಲ್ಲಿ ಯಾವ ಸಾಮಾನು ಕೊಳ್ಳಲ್ಲ, ಮತ್ತೆ ವರದಕ್ಷಿಣೆಗೆ ಮೋಟಾರ್ ಸೈಕಲ್ಲು ತಗೊಳ್ಳಲ್ಲ. ಸಿಟಿಯ ಅಂಗಡಿಯ ವ್ಯಾಪಾರಿಗಳು ರೈತರ ಸಮಸ್ಯೆಯಿಂದ ಏನು ವ್ಯತ್ಯಾಸ ಅಂತ ಆಗಿರಲಿಲ್ಲ. ಯಾವಾಗ ಅವರಿಗೆ ಸಮಸ್ಯೆ ಶುರುವಾಗುತ್ತೋ ಆವಾಗ ಬಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಫೇಸ್ಬುಕ್, ಟ್ವಿಟರ್, ಮೀಡಿಯಾದವರು ಎಲ್ಲರೂ ಇದೇ ಮಾತು ಹೇಳ್ತಾರೆ. ನಿಧಾನವಾಗಿ ಮಂತ್ರಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಮತ್ತೆ ಮಂತ್ರಿ ತನ್ನ ಫ್ಯಾಕ್ಟ್ರಿದವನಿಗೆ ಹೇಳ್ತಾನೆ, ಏನಂದ್ರೆ, ನೋಡು ಮಿತ್ರ, ಬೇರೆ ಎಲ್ಲಾದರೂ ಫ್ಯಾಕ್ಟ್ರಿ ತೆರೆದು ಬಿಡು, ಇಲ್ಲಿನ ರೈತ ತುಂಬಾ ಹುಷಾರು. ಇದು ನೋಡಿ ರೈತರ ಮಾತು. ನೀವು ವಿಡಿಯೋನ ನೋಡ್ತಾ ಯೋಚನೆ ಮಾಡ್ತಿರ್ಬೇಕು, ನಾನು ಸಿಟಿಲಿದ್ದೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಕಾರ್ನಲ್ಲಿ ಹೋಗ್ತೀನಿ, ನನಗೆ ರೈತರ ಸಮಸ್ಯೆ ಬಗ್ಗೆ ಕೇಳಿ ಪ್ರಯೋಜನ ಇಲ್ಲ ಅಂದ್ಕೊಂಡ್ರೆ ನೀವು ತಪ್ಪು ತಿಳಿದಿದ್ದೀರಾ. ನಿಮ್ಮ ಸಫಲತೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಯೋಗದಾನ ರೈತನದು ಇದ್ದೇ ಇದೆ. ಸ್ವಲ್ಪ ಯೋಚನೆ ಮಾಡಿ ಈ ವಿಷಯದ ಬಗ್ಗೆ. ಅರ್ಜುನ ವಿಮ್ಲಾನ ಕರೆದು ಹೇಳ್ತಾರೆ, ನೀವು ಒಬ್ಬ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ತಗೊಳ್ತಾ ಇದ್ದೀರಾ, ಹೇಗನ್ನಿಸ್ತಾ ಇದೆ ನಿಮ್ಗೆ? ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗ್ ತುಂಬಾ ತುಂಬಾ ಧನ್ಯವಾದಗಳು ನಾಗಾರ್ಜುನ ಸರ್. ಹೌಸ್ ಡೋರ್ಸ್ ಆರ್ ಓಪನ್ ಫಾರ್ ಯು ವಿಮಲಾ, ಒಳಗಡೆ ಹೋಗಿ ಅಂತ ಹೇಳ್ತಾರೆ. ವಿಮಲಾ ಅವಳು ಬ್ಯಾಗ್ನ ತಗೊಂಡು ಒಳಕ್ಕೆ ಹೋಗ್ತಾಳೆ. ಅವಳು ಒಳಗ್ ಹೋದ್ಮೇಲೆ ಎಲ್ರ ಜೊತೆನೂ ಖುಷಿ ಖುಷಿಯಾಗಿ ಮಾತಾಡ್ತಾಳೆ. ಅಲ್ಲಿ ವಿಮಲಾ ಕ್ಯಾಮೆರಾ ಕಣ್ ತಪ್ಸಿ